ಏನ ಒಮ್ಮೆ ಲೈಟ್ ಬಂದ್ ಮಾಡಿ ಇವನು ಒತ್ತುದಿತ್ತವ ಸತ್ತ ಹೋಗ್ತೈತಿ ಇವ್ ಬರ್ತಿದ್ದಾನ ಹೊರಗೆ ನೋಡ್ತಿದ್ನಿ ಒತ್ತಿ ಬಿಡಬೇಕಾಗಿತ್ರಿ ಪಾಟ್ನ ದವಾಖಾನಿಗೆ ಒಯ್ಬೇಕ ಇವನು ಅಪ್ಪುರ ಸಿರ್ಕ ಹೋಗ್ತಿದ್ದೀವ ಹಂಗ ಹಾ ಲಕ್ಷ್ಮಣ ಬಾಳ ಆಗ್ಯಾವ ದನಿಗೆ ಒಳಗೆ ಬಾಳ ಮಂದಿ ಸೀರೆ ಉಟ್ಟಿ ಕೆಲಸ ಬಾಳ ಮಂದಿ ಹುಟ್ಟಾರ ನಾನು ಈಗ ನಿರಾಕಾರ ಹಚ್ಚೇನಪ್ಪ ಇದ್ರ ಅಚ್ಚಿ ಕಡೆ ಏನ್ರ ನಿನ್ನ ಪಾವರ್ ಇತ್ತಂದ್ರ ಮಾಡ್ಕೋತ ಬಾ ಮತ್ತ ರೇಣುಕಾನ ಬೇರೆ ಎಲ್ಲಮ್ಮನ ಬೇರೆ ಇಬ್ಬರದು ರುಂಡ ಒಮ್ಮೆ ಕಡ್ದಾನತ್ ನನಗೆ ಹೇಳಿದಿ ಏನ ಬಾಯಿಲೆ ತಪ್ಪಿ ಹೋಗೈತಿವ ಏನ್ ನಿನಗೆ ಯಾವ ಪುರಾಣದೊಳಗೆ ಸಿಕ್ಕೈತಿವ ರುಕ್ಮಿಣಿ ಒಂದ್ ಮಾತಂದಳು ಏನಷ್ಟ ಪತಿದೇವ ನನ್ನ ಮಾತು ಕೇಳ್ರಿ ಕೇಳ್ರಿ ಸೀರೆ ಉಡಬೇಡ್ರಿ ಬಹಳ ಬಿರಿ ಐತಿ ಸೀರೆ ಅವ್ರ ತಗದ ಸೀರೆ ಅವ್ರಿಗೆ ಗೊತ್ತ ಸೀರೆ ಉಡಬೇಡ್ರಿ ಅಂದ್ರು ಕೇಳಲಿಲ್ಲ ಅದ್ಯಾಕಾದಿತ್ತು ನಾ ಸೀರೆ ಉಡಾವನ ಅಲ್ಲಿ ಕಿಮ್ ಗಂಡ ಮನಿಗೆ ಹೋಗಾವನ ಸಕ್ಕುವಾಗಿ ನಾವು ಹೋಗಾವಂದ ಸೀರೆ ಉಟ್ಟ ಸೊಂಟಕ್ಕೆ ಡಾಬ ಸುತ್ತಿದ ಕೊಳ್ಳಾಗ ಒಂದು ತಾಳಿ ಕಟ್ಟುಕೊಂಡ ಕಾಲಾಗ ಕಾಲುಂಗ್ರ ಅಟ್ಟು ಹಾಕಿದ ಏನ ಆ ವೇಷಭೂಷಣ ಇತ್ತೆಲ್ಲ ಮಾಡ್ಕೊಂಡ ಹೋದ ಅಕ್ಕಿ ಗಂಡ ಮನಿಗೆ ಹೋದ ದಿನನಿತ್ಯ ಕಸ ಮುಸುರಿ ದನಗಳ ಹೆಂಡಕಸ ರೊಟ್ಟಿ ಬನಿಗೆ ಎಲ್ಲಾ ಮಾಡ್ಲಕತ್ತ ಎಲ್ಲ ಮಾಡ್ಲಕತ್ತ ಆದ್ರ ಸಕ್ಕು ಒಂದ್ ಅಗದ ಮಾಡ್ತಿಳು ಇವ್ ಮಾತ್ರ ಮಾಡೋದು ಬಿಟ್ಟ ಯಾಕ ಆಕೆ ಸಕ್ಕು ಗಂಡ ಮನ್ಕೋಬೇಕಾದ್ರೆ ಗಂಡ ಮನ್ಕೊಳಕಿತ್ತ ಮುಂಚೆ ಅವನ ಪಾದ ಕಾಲ ಒತ್ತಿ ಮನಗತ್ತಿದ್ದಳು ಆಕಿ ಮನಿ ಒಳಗ ದಿನ ಒಂದ್ ತಾಸ್ ಕಾಲು ಒತ್ತಿ ಇಳಿದ ಪಂಡ್ರಾಪುರದ ಇಟ್ಟಲ್ಲಿ ಇವ್ ಒತ್ತುವಲ್ಲ ಅದ ಇವ್ ಒಂದ್ ದೇವ್ರ ನಾನಾ ಬಿಟ್ಟಲ್ಲಿ ಈ ಮಗನ ಕಾಲು ಒತ್ತಲಿ ನಂದು ಇವ್ ಸೀರೆ ಉಟ್ಟನಿ ಖರೆ ಒಳಗೊಂದು ಬ್ಯಾರೇನ ಐತೆ ನಂಗಾಗಿತ್ತು ಸೀರೆ ಉಟ್ಟ ಹೋಗಿ ಪಾದವ ಕೇಳ್ತಾನ ಸಕ್ಕುನ ಗಂಡ ಏ ಸಕ್ಕು ದಿನನಿತ್ಯ ಎಟ್ ಚಂದನ ಕಾಲು ಒತ್ತತಿದ್ ಹಿಂದೇನಾಗ್ಯದ ನಿನಗ 4 ದಿವಸ ನೋಡ್ಲತ್ತೀನಿ ಯಾಕೊಪ್ಪ ಅಂತಿ ಫರ್ಕ್ ಆಗ್ಯದ ಅವಾಗ ಹೇಳ್ತಾನ ಯಾವ ವಿಠಲ್ ಅಂದ ಇದೇನು ಭಕ್ತರ ಸಂಬಂಧ ಇದನ್ನು ಮಾಡೋದು ಬತ್ತ ಅಂದ ಆತ ಒಂದ್ ದಿವ್ಸ ಕಾಲ ಒತ್ತಿದ ಒಂದ್ ದಿವ್ಸ ಕೈ ಒತ್ತಿದ ಒಂದ್ ದಿವ್ಸ ಮೈ ಒತ್ತಿದ ಬರುದಲ್ಲ ಕೈ ಕಾಲ ಒತ್ತಲಕತ್ತ ಇದು ಮಳ್ಳ ಗಂಡ ಸುಮ್ಮ ಕುಂಡ್ರಲಿಲ್ರಿ ಮನ್ಯಾಗ ಇದಕ್ಕ ಗೊತ್ತಾಗಿಲ್ಲ ಇವ್ ವಿಠಲದಾನ ಅನ್ನೋದು ಇದ ರಾತ್ರಿ ಬಾರ ಒಂದಾತು ಇದಕ್ಕ ಯಾವಾಗ ಚಟ ಚಾಲು ಆತಿದ ಲೈಟ್ ಬಂದ್ ಮಾಡ್ತಿತ್ತು ಇವ್ ಎದ್ದು ಓಡಿ ಹಚ್ಚುತ್ತಿದ್ದ ಬರೇ ಬೆಳ್ತಾನ ಆರ್ಸೋದು ಹಚ್ಚೋದು ಇದ ನಡೀತ ಬರೀ ಆರ್ಸೋದು ಹಚ್ಚೋದನ್ನ ನಡೀತು ಇವ್ ಅಂದ ಏ ಸಕ್ಕು ದಿನನಿತ್ಯ ಮೊದಲ್ ಲೈಟ್ ಆರ್ಸಿದ್ರ ಗಪ್ಪ ಇರ್ತಿದ್ದಿ ಹೋಗಿ ಹಚ್ಚಲಾತಿದಿ ಏನಾಗ್ಯದ ನಿನಗೆ ಅವಾಗ ಹಾಡ್ಯಾಡ್ಕೊಂಡು ಒಳಕತ್ತ ನೋಡ್ರಿ ಕಣದಾಳಿ ಇಟ್ಟಲ್ಲ ಒಳಗ್ ಕೂತ್ಕೊಂಡ ಏ ರುಕ್ಮಿಣಿ ನಿನ್ನ ಮಾತು ಕೇಳಿ ಬಿಡಬೇಕಾಗಿತ್ತ ನಾ ಸೀರೆ ಉಟ್ಟ ನೀವ್ ಯಾಕೋ ಮಗ ಘಾತ ಮಾಡಂಗ್ ಕಾಣ್ತಾನ ನಾರೇ ಲೈಟ್ ಆರ್ಸ್ಲತ್ತೇನೆ ನಾ ಇವ್ ಆರ್ಸ್ಲತ್ತೇನು ನಾರೇ ಹಚ್ಚಲಕತ್ತೇನಿ ಈ ಹುಳುಗಳು ಒಂದ ಇಟ್ಟನ್ಗತ್ತೇನ ಕಾಡ್ಲತ್ತೇವ್ ನೋಡ್ರಿ ಒಳಗ್ ಗುಳು ಅದಕ್ಕ ಯಾವಾಗ ಹೇಳ್ತಾನ ರುಕ್ಮಿಣಿಗೆ ಇದು ಏನು ನನಗ ಬಾಳ ದಿವಸ ಕೈಲಿ ನಿಂದ್ರದಾಗ ಹಂಗಿಲ್ಲ ಯಾಕೋ ಕೆಲಸ ಘಾತ ಆಗಂಗ್ ಕಾಣ್ತದ ಮೊದಲ ರುಕ್ಮಿಣಿ ಜೀವಕ ಇಕ್ಕಿದ ಸಕ್ಕುಬಾಯಿ ಜೀವಕಾಳ ತುಂಬಿಕೊಂಡು ತಗೊಂಡ ಬಾ ಅಂದ ಯಾವಾಗ ಆಕಿ ಜೀವಕಾಳ ತುಂಬಿಕೊಂಡು ತಂದಾಕಿ ಮನಿಗೆ ಬಿಟ್ಟಳು ಇದರ ಫಜಿತಿ ಚಂದ ಆಗ್ಯದ ರೀ ಪಂಡ್ರಾಪುರ ಇಟ್ಟಲ್ ಆಕಿ ಒಂದು ಅವನ್ ದಗದ ಮಾಡೋದಿತ್ತ ಒಮ್ಮೆ ಮಚ್ಚ ಅವತಾರ ಕೂರ್ಮ ಅವತಾರ ಏ ಆಯ್ತೋ ಆಕಿಯ ಮುಂದ ಏ ವರಹ ಅವತಾರ ನರಸಿಂಹ ಅವತಾರ ಹೆಂಗ ತಾಳಾಳೋ ಬಾಂದ ಏ ವರಹ ಅವತಾರ ನರಸಿಂಹ ಅವತಾರ ಹೆಂಗ ತಾಳಾಳೋ ಬಾಂದ ರಾಮನ ಅವತಾರ ಪರಶುರಾಮನ ಅವತಾರ ಏ ಆಯ್ತೋ ಆಕಿಯ ಮುಂದ ಏ ದ್ವಾಪರ ಯುಗದಾಗ ಕೃಷ್ಣನ ಅವತಾರ ಎತ್ತೋ ಬಾಳ ಚಂದ ಏನ್ ಹೇಳ್ತಾರ ನೋಡ್ರಿ ಅವನು ಅವತಾರದವತ್ರಿ 10 ಅವ ಏನ್ ಡಬ್ ಕಾಸ್ಕೊಂಡ್ ಬರ್ತಾನ ಅವಾಗ ಏನ್ ಅನ್ಬೇಡ ಅವ ತೆರಿಗೆ ಹೋಯ್ತಾನ ಮತ್ತ ಡಪ್ಪ ಕುಡುದಿಲ್ರಿ ಅವ ಡಬ್ ಕೊಡೋಲ್ಲ ನಮಗ ಅದು ಹೇಳಿನಿಲ್ಲ ಅದು ಹೋಳು ಉಪ್ಪಿನಕಾಯಿ ಅದಾವ್ರ ಮೇಳದೊಳಗತ್ತಿಗೆ ಅದಕ್ಕ 10 ಅವತಾರ ಅವನು ಅದಾವತ್ರಿಪ್ಪ ನಾ 10 ಅವತಾರ ಅದಾವ ನಾ ಬಹಳ ದೊಡ್ಡವ ಖುಲ್ಲ ಆಗ್ಬೇಕ ತಮ್ಮ 10 ಅವತಾರ ಖುಲ್ಲಂ ಖುಲ್ಲ ಮಾಡು
ಒಂದು ಟೈಮ್ದೊಳಗ ರಾಮಗ ಪರಶುರಾಮಗ ಯುದ್ಧ ಆಗೈತಿ. ಭೇಟಿ ಆಗೈತಿ. ಭೇಟ್ ಇದ್ರ ಬದ್ರ ಆಗೈತಿ. ಒಂದ್ ಅವತಾರ ಸಮಾಪ್ತಿ ಆಗೋಣ, ಒಂದ್ ಅವತಾರ ಬರ್ಬೇಕ. ಒಂದ್ ಅವತಾರ ವರಹ ಅವತಾರ ಆಗಂಟ್ಲೆ ನರಸಿಂಹ, ನರಸಿಂಹ ಅವತಾರಲೆ ಕೂರ್ಮ, ಕೂರ್ಮ ಆಗಂಟ್ಲೆ ಮತ್ಸ್ಯ, ಮತ್ಸ್ಯ ಆಗಂಟ್ಲೆ ಅಂದ್ರ ಪರಶುರಾಮ ಅವತಾರ. ಹಾ ಪರಶುರಾಮ ಅವತಾರ ಮುಗ್ಯಾಣ ರಾಮ ಅವತಾರ ಬರ್ಬೇಕು. ರಾಮ ಅವತಾರ ಬರ್ಬೇಕ. ರಾಮಗ ಖರೆ ರಾಮಗ ಪರಶುರಾಮಗ ಒಮ್ಮೆ ಇದ್ರ ಬದ್ರ ಭೇಟಿ ಆಗ್ಯದ. ಭೇಟಿ ಆಗೈತಿ. ಇದ್ರ ಬದ್ರ ಭೇಟಿ ಆಗೈತಿ ಅಂದ್ರ ಒಂದ್ ಅವತಾರ ಕಮ್ಮಿ ಆತ್ಲ ನಿಂದ. 9 ಆದುಲ್ಲ ಬರೇ. ಹೌದ್ 10 ಹೋಗಿ ಬರೇ 9 ಆದುಲ್ಲ. ಹೌದ್. ನೀ 10 ಅವತಾರದವ್ ತಮ್ಮ ಲಕ್ಷ್ಮಣ ಇಟ್ಟು ಜಿಗದೇಳತ್ತಿ. ನಾನು 11 ಅವತಾರದವ್. ಹಾ ಹಾ ಒಂದ್ ಹೆಚ್ಚ ನಿನಕಿ ಒಂದ್ ಅವತಾರದಾಗ ಹೆಚ್ಚದ್ವಿ. ಹೆಂಗ ಸರಸ್ವತಿ 9, ಲಕ್ಷ್ಮಿ 10, ಪಾರ್ವತಿ 11 ಅವತಾರ. ಯಾಕಂದ್ರ ಸಾವಳಿಗೆ ಅವ್ರು ಮಾಡಿಟ್ಟಾರ. ಇದು ಯಾವಾರಿ ಏನ್ ನಿನಗ ಬರೇ 10 ಹೆಸರು ಬಂದಾವ. ನಿನಗ ನನಗ 18 ಹೆಸರು ಬಂದಾವ. ಯಾವ ಹೇಳ್ತಾನೆ ಕೇಳ. ಮಾಯಾ, ವಾಹಿನಿ, ಮೋಹಿನಿ, ನಂದಿನಿ, ಬ್ರಹ್ಮಿಣಿ, ಭದ್ರಿನಿ, ಕಾಳಿಕಾ, ಕನಕರೇಖ, ಅಂಬಿಕಾ, ಆರ್ಯ, ಅಹಿಲ, ಶನಿತ, ಇಂದ್ರ, ದುರ್ಗಾ, ಹಿಂಗವ, ವೈಷ್ಣವಿ, ಭದ್ರ. ಇವು ನನ್ನ 18 ಅವತಾರ ಹೆಸರು. ಇವು ಹೆಸರು ನಾನು 18 ಹೆಸರು ಬಂದವ. ಮತ್ತ ನೀವು ಹೆಣ್ಮಕ್ಳು ಎಲ್ಲ ಬರೇ ಸುಮ್ಮ ಇರ್ತೀರಿ, ನಿಮಗ ಗಣಮಕ್ಳು ದಗದ ನೇಗಂಗಿಲ್ಲ ಅಂತ ಹೇಳ್ದವ. ಗಣಸರ್ ತಗದ್ ಗಣಸರಿಗೆ ನೀವು ಗೊತ್ತ ಒಂದ್ ದಗದ ಮಾಡೋಣ್ರಲ್ಲೇ. ಏನ ಗಣಸರ ತಗದ ಗಣಸರಿಗೆ ನೇಗ್ತತಿ ಅಂದಾನಲ್ಲ ನಾವ. ಅವ್ರ ಅಪ್ಪ ಬಂದಾನ ಈಗ ಸೂರ್ ಬೈಡ್ಲಿಕ್ಕ ಅವ್ರ ಮೇಳದಾಗ. ಅವಂಗೂ ಒಂದು ಸೀರೆ ಉಡ್ಸುನು, ಇವಂಗ ಒಂದು ಸೂಟ ಬೂಟ ಹಾಕುನು, ಇಬ್ರು ಕೊಡಿ ಒಂದು ಕೋಲೆದಾಗ ಕಳ್ಸುನ್ರಿ. ಮತ್ತ ಪಿಂಡ ತೆಗೆದು ಕೊಡ್ತಿದ್ರಂದ್ರ ನಂದೇನ ಅಡ್ಡಿಲ್ಲ. ಹಂಗ ಗಣಸರಿಗೆ ಹೆಂಗ ಹಾಕತ್ತದ? ಗಣಸರು ಮಾಡೋದಾಗದ ಹೆಂಗಸರಿಗೆ ನೇಗಂಗಿಲ್ಲಲ್ರಿ. ಗಣಸರಿಗೆ ಅಟ್ಟ ನೇಗ್ತತಿರತ್ತದ. ಅವನು ಕರ್ಕೊಂಡು ಒಂದು ಪಿಂಡ ತೆಗೆದು ಕೊಡೋ ಇಂದ ಹಂದ್ರಾಳ ಊರಾಗ ಹೊತ್ಕೊಂಡು ಕೊಡದ. ಹೆಣ್ಮಕ್ಳ ಸಂಬಂಧ ತಗೊಳಂಗಿಲ್ಲ, ಸೀರಿಯಸ್ಸನೇ ಬರಂಗಿಲ್ಲ. ಅಂದ್ರ ಅಪ್ಪ ದೊಡ್ಡವ. ಒಟ್ಟ ನೀ ಅವನ ಕೌದಿ ಕೊಟ್ಟ ಹಣಮಾಪನ ಗುಡಿಗೆ ಕಳ್ಸ್ಬೇಕತಿಯ. ಅವಂಗೊಂದ ಭ್ರಮೆ ಆಗ್ಯದ ರೀ. ಒಟ್ಟು ನಾ ಸಣ್ಣಕ್ಕಿದನತ್ರಿ ಅವ್ ದೊಡ್ಡವನ. ರಾಮಾಯಣಿ ಒಳಗ ಒಂದ್ ಮಾತು ಹೇಳ್ತದೋ ಲಕ್ಷ್ಮಣ. ರಾಮನಿಕಿತ ಸೀತಾ 4,12,000 ವರ್ಷ ದೊಡ್ಡಕ್ಕಿದಾಳತ್ತ ರಾಮಾಯಣಿ ಬರ್ದಿಟ್ಟಾರ. ಇನ್ನು ಮಹಾಭಾರತದೊಳಗೆ ಬಲರಾಮನ ಹೆಂಡತಿ ಬಲರಾಮನಿಕಿತನು 60 ವರ್ಷ ದೊಡ್ಡಕ್ಕಿದಾಳತ್ತ ಬರ್ದಿಟ್ಟಾರ. ಪುರಾಣ ನನ್ನ ಮನಿದು ಅಲ್ಲ, ಪುರಾಣ ನಿನ್ನ ಮನಿದು ಅಲ್ಲ. ಅವ ಬ್ಯಾರೆ ಹೇಳತ್ತ. ಹೆಂಗ್ರಿ? ಅವ ರಾಮಾವತಾರ ಇದಕ್ಕೆ ಹೋಗಿಲ್ಲ, ಮಹಾಭಾರತಕ್ಕೆಲ್ಲ ಅವಂದ. ಈಗ ಸದ್ಯದಾಗ ಏನ್ ನಡ್ದೈತ್ಲ ಇದನ್ನ ಹೇಳ್ತಾನ. ಅಂದ್ರೆ ಹೆಣ್ಮಕ್ಳಿಗೆ 18 ವರ್ಷ, ಗಂಡ ಮಕ್ಳಿಗೆ 21 ವರ್ಷ. ಇಲ್ಲಿ ನಾ 3 ವರ್ಷ ದೊಡ್ಡವದ, ನೀ ಸಣ್ಣಕ್ಕೆ ಎತ್ ಇಲ್ಲಿದ್ ಹೇಳ್ತಾನವ. ಕೀಲೆ ಬಡ್ದ ಹೇಳತ್ತಿದೆ ನೀ. ನನಗ ತಿಳಿದಿಲ್ಲಲ್ಲ, ನಾವ್ ಆಧಾರ್ ಲೆಕ್ಕಲೆ ಹೇಳಕತ್ತೀವಿ. ಮತ್ ಇಲ್ಲಿ ಯಾಕೆ ನೀ ಸಣ್ಣಕ್ಕೆ? ಅದ್ರ ತಗದ್ ಬೇರೆ ಐತಿರ್ಲ. ಬೇರೆ ಅದು ಸಣ್ಣಕ್ಕೆ ಯಾಕೆ ಇರ್ತಾನ ಅನ್ನೋದು ನಿನಗ ತಿಳಿದಿಲ್ಲ. ಪಂಚಕರ್ಣಿ ಬೇಳೆ ಹೇಳ್ತದೆ ಅಂದ್ರೆ ಆಧ್ಯಾತ್ಮಿಕ ಅಭ್ಯಾಸ ಮಾಡ್ರೆ ತಿಳಿತದ. ಪಂಚಕರ್ಣಿ ಹೇಳ್ತದ್ರಿಪ್ಪ, 7 ಪಟ್ಟು ಹೆಣ್ಣಿಗೆ ಕಾಮ ಇದ್ದಾಗ 1 ಪಟ್ಟು ಗಂಡಿಗೆ ಕಾಮ ಇರ್ತದ. ಅಂದ್ರೆ 7 ಪಟ್ಟು ಹೆಣ್ಣಿಗೆ ಕಾಮ ಐತಿ, ಅದಕ್ಕ 1 ಪಟ್ಟು ಬರೇ 1 ಪಟ್ಟು ಇರ್ತತಿ ಗಂಡಿಗೆ, 7 ಪಟ್ಟು ಇರ್ತತಿ. ಅಕ್ಕಿ ಬಡತಕ್ಕಿ ಈ ಮಗ ತಡದ ನಡಿಲೆ ಹೇಳಿ ತಿಳ್ಕೊಂಡು ಇದನ್ನ 3 ವರ್ಷ ದೊಡ್ಡದ ಮಾಡಿ ಇಡ್ತಾರ ಇಷ್ಟ ಲಗ್ನದೊಳಗ. ಅಂದ್ರೂ ಎಷ್ಟೋ ಹಣಮದಿಯವ್ರ ಗುಡಿಗೆ ಹೋಗಿ ಅವ್ರ ಹಾಸಿಗೆ ಹೊಳಿ ಬಂದಿಲ್ಲ. ಅಕ್ಕ ಹೊಡ್ಲಾತೇನೋ, ಹಾಸಿ ಒಯ್ರೋ ನಿಮ್ಮ ಹೇಳಿ ಹಣಮಾಪ್ರಿ ಇಟ್ರೊಳಗ ಯಾದಕ್ಕ ವಯಸ್ಸು ಪರಕಿಟ್ಟಾರ ಅಂದಿಲ್ಲ, ಇದ್ರ ಸಂಬಂಧ ಇಟ್ಟಾರ ವಯಸ್ಸು. ಸುಮ್ಮ ಒಂದ್ ವಿಚಾರ ಮಾಡೋಣ್ರಿ. ಮಾಡ್ಲ ನಿನಗೂ 21, ನನಗೂ 21, ಬರೋಬರಿ ಸಮಾನ ಇಟ್ಟಾರ ಅನ್ನೋನು. ಇವ್ ಮುಂದಿನ ಮೊಳಕಾಲ ಪಾಟಿ ಹಿಂದ್ ಬರ್ತಿದ್ವು, ಹೋಗ್ತಿತ್ತು. ಇವ್ ಬರ್ತಿದ್ದನ್ರಿ ಇಲ್ಲಿ ಹಾಡ್ಲಕ್ ಮುಂಗೈಲಿ ಬರ್ತಿದ್ದಿವ. ಹಂಗ ತಮ್ಮ ನಿನಗೊಂದು ಮಾತು ಹೇಳ್ತಾನೆ ಕೇಳು. ಗಂಡಿನ ಕೆಲಸ ಗಂಡಿಗೆ ಅಂದಿ, ಅದ್ರ ದಗದ ಬ್ಯಾರೆ ಐತಿ. ಯಾಕಂದ್ರ ಆಧ್ಯಾತ್ಮಿಕ ಲೆಕ್ಕ ಹೇಳ್ರ ಒಂದು ಮಾತು ಹೇಳ್ದವ, ಮನಿ ಬಾಡಿಗೆ ಕೇಳಕ್ ಬರ್ತಾರ್ರಿ, ಮನಿ ಕಟ್ಟಿದ ಮಾಲಕ್ ಒಬ್ಬ ಬ್ಯಾರೆದಾನು ಅಂತ ಹೇಳಿದಿ. ಮನಿ ಅಂದ್ರ ಯಾವ್ದ? ಈ ಶರೀರ ಮಾಡಿದವ ಒಬ್ಬ ಮಾಲಕ ಬ್ಯಾರೆದಾನ ಅಂತ ಹೇಳಿದಿ. ಅವನು ಮಾಡಿದವ ಯಾವ್ದನ ಅದ್ ಬೇಕಾಗೈತಿ ನನಗ. ಇವನು ಮಾಡಿದವಂತ ಗೊತ್ತಿಲ್ಲ. ಇಲ್ಲ, ಈ ಶರೀರ ಮಾಡಕ್ ಒಬ್ಬ ಮಾಲಕದ ನಂದಿ, ಅವನು ಮಾಡ್ಲಕ್ಕ ಒಬ್ಬ ಮಾಲಕ್ ಇರ್ಬೇಕಲ್ಲ ಮೊದಲು. ಯಾವ್ರೆ ತಳದಾಗ ಪಕ್ಕ ತಿಳಿದ್ರ ಆಧಾರ ಖಚ್ಚಿ ಬಾ, ವಾಲಂದ್ರ ಇದ ಕಲ್ಲಕ್ಕ ಮಲ್ಲಕ್ಕ ಮಾಡಿ ಕರಿಗಡಬ ಕೊಟ್ಟು ಹೋಗದಗದ ಮಾಡಬೇಡ, ಹೇಳಿ ಕೇಳಿ ಹಂದ್ರಾಳ. ಹೌದ್ರಲ್ಲೇ ಇರ್ಲಿಕ್ಕಂದ್ರನ ನಿಮ್ಮನ್ನ ಹೂರ್ಣ ಹರಿಯಾಳಾಗಿತ್ತಿದ ಎಲ್ರಿ 3 ಮಂದಿದು. ಅದಕ್ಕೆ ಹೇಳತ್ತೇರ್ರಿ ಎಲ್ಲ ನಮ್ಮ ಅಪ್ಪ ಮಾಡ್ಯಾನ. ಏನು ಮಾಡ್ಯಾನ ನಿಮ್ಮ ಅಪ್ಪ? ಮಾಡ್ಯಾನ ಏನ್ರಿ? ಹೇತರಾಡಿ ಸುಳ್ಳ ಹೇಳ್ತಾನ್ರಿ ಎಲ್ಲ ನಮ್ಮ ಅಪ್ಪ. ನೀ ಆಧಾರ ಖರ್ಚು ಹೇಳು. ಅಲ್ಲ ಇವ್ರ ಅಪ್ಪರೇ ಹೆಂಗ ಮಾಡಿದ ಅದು ಬೇಕಲ್ಲ.
ಸ್ವತಃ ನಿನ್ನ ನಾ ಮಾತ್ರ ಆಧಾರ ಹೇಳ್ತು ನೋಡ. ಸ್ವತಃ ನಿನ್ನ ಪರಮಾತ್ಮ ಭುವನೇಶ್ವರಿ ಕಡೆ ಓಡಿ ಬಂದನ ಸೃಷ್ಟಿ ತಯಾರ ಮಾಡ್ಬೇಕಾದ್ರ. ಯಾದಕ್ಕ ತಾಯಿ ಭುವನೇಶ್ವರಿ ವಾಹ ಯಂತ್ರ ಜಂತ್ರ ತಂತ್ರ ಮಂತ್ರ ಎಲ್ಲಾ ಓದಿ ಕೂತ ನನ್ನ ಕೈಯಾಗ ಸೃಷ್ಟಿ ಆಗವತ್ತಿವ. ಒಂದ್ ಹಿಡಿ ಮಣ್ಣು ಕೊಡಿ 2 ಗೊಂಬಿ ಮಾಡಿ ಇಡ್ತಾನಂದ. ಸೃಷ್ಟಿ ಮಾಡವದನಿ ಒಂದ್ ಹಿಡಿ ಮಣ್ಣು ಕೊಡಂದಾಗ ನನ್ನ ತಾಯಿ ಆದಿಶಕ್ತಿ ಭುವನೇಶ್ವರಿ ಹೇಳ್ತಾಳೆ, ಏ ಪರಮಾತ್ಮ ಭೂದೇವಿ ಏನ್ ಹೇಳ್ತಾಳ, ಏ ನಿನಗ ಮಣ್ಣು ಕೊಡ್ತಾನ ಇಲ್ಲ ಅಂದಿಲ್ಲ. ಇಲ್ಲ ಇದು ಅಡವಿ ಸಂತಾಳ ಐತಿ. ಕೆದರಿ ಕೊಟ್ಟನಂದ್ರ ಗಾರಿ ಬೀಳತೈತಿ. ಹೊಳೆ ಗಾರಿ ಯಾರು ಬರಿ ಮಾಡವ್ರ? ಹೌದ್ ಮತ್ತ ಈ ಗಾರಿ ಯಾರು ಬರಿ ಮಾಡವ್ರು ಅಂದಾಗ ಅವಾಗ ಹೇಳ್ತಾನ, ಏನ್ ಹೇಳ್ತಾಳ, ಈಗ ನೀ ನನಗ ಮಣ್ಣು ಕೊಡುವ, ನಿನ್ನ ಮಣ್ಣು ನಿನಗ ನಾನಾಗೆ ಹೆಂಗ ಓದನೆಲ್ಲ ಹಂಗ ನಾನಾಗೆ ನಿನ್ನ ಮಣ್ಣು ತಂದ ನಿನ್ನ ಕೊಡ್ತನತ್. ಯಾವಾಗ ಆಕಿ ಕೈಯಾಗ ವಚನ ಕೊಟ್ಟ ಅವಾಗ ಮಣ್ಣು ಕೊಟ್ಟಾಳ. ನನ್ನ ಮಣ್ಣು ಓದ ಮ್ಯಾಲ ಗೊಂಬಿ ತಯಾರಾತ. ನನ್ನ ಮಣ್ಣು ಒಯ್ಯಕ್ಕಿತ್ತ ಮೊದಲು ನೀ ಏನು ತಯಾರು ಮಾಡಿ ಅದನ್ನ ಹೇಳ. ಇವ್ ಮಾಡಿದ್ಯಾನಿಲ್ಲ ಮಾದೋನ್ರಿ ಭಗವಂತ ಎಲ್ಲರಿಗೆ ಅನ್ನ ಹಾಕ್ಯಾನಂದಿ. ನಿನ್ನ ಪರಮಾತ್ಮ ಹಸದ ಕುತ್ತಾಗ ನನ್ನ ಅನ್ನಪೂರ್ಣೇಶ್ವರಿ ಹೊಟ್ಟೆ ತುಂಬಾ ಅನ್ನ ನೀಡ ನಿನ್ನ ಪರಮಾತ್ಮಗ. ಮತ್ ಈಗಾದ್ರೂ ಓತಾರಲ್ಲ ಏನಂತ ಹೇಳಿ, ಯಾರೇ ತೀರ್ಕೊಂಡಿದ್ರಂದ್ರ ಏನಂತ ಹೇಳ್ತಾರ್ರಿ, ಎಲ್ಲಿ ಹೊಂಟ್ರಿಪ್ಪ ಅಂತ ಕೇಳೋಣ. ಏನಂತಾರು, ಮಣ್ಣು ಕೊಡ್ಲಾಕ. ಅವ್ರ ಹತ್ತಿರ ಮಣ್ಣು ಇರ್ತತಿ ಎಲ್ಲ ಖರೆ ತಳದಾಗ ತಗೊಂಡದಿಲ್ಲ, ಅದನ್ನ ಕೊಡ್ಲಾಕ್ ಹೋಗ್ಬೇಕು. ಏನ ಬಡ್ಡಿ ಮುಟ್ಟಿಲು ಕಣದಾಳ ಲಕ್ಷ್ಮಣ ಗಂಟನಕ ದೂರಿನ ಮಾತಿರ್ಲಿ, ಅದಕ್ಕ ಇರ್ಲಿ ಕೂಡ್ರಿ. ಅವ್ರಿಗೆ ಒಂದು ಸಂದ ಬಾಳ ಬ್ಯಾಸರ ಆಗಬೇಡ್ರಿ. ಬಾಳ ಬ್ಯಾಸರ ಇಲ್ಲ. ಯಾವ ಯಾನ್ ಕೇಳ್ಯಾನ ಅದನ್ನ ಹೇಳಬೇಕಲ್ಲ, ಬ್ಯಾಸರ ಆಯ್ತಲ್ಲ ಮುಗಿದ್ ಹೋದ. ಬನ್ನೂರ ಊರ ನೆವಳ ಅಲ್ಲಿ ನಾಗೇಶ್ ಅವ್ರ ಮ್ಯಾಳ. ಏ ಹೊತ್ತಿಗೆ ಪದ ತಗದ ಪತ್ತಿಗರ್ಭ ಹೇಳನ, ಹೊತ್ತಿಗೆ ಪದ ಮಾಡಿ ಪತ್ತಿಗರ್ಭ ಹೇಳ. ಪತ್ತಿಗೆ ಪದ ಮಾಡಿ ಪತ್ತೆಗರ್ಭ ಹೇಳಾನು, ಬೆಳಕ ಬಿದ್ದಂಗ ಚಂದ್ರಮ ಜ್ಯೋತಿ. ಇನ್ನೊಂದು ಮಾತು ಹೇಳ ನೋಡ್ರಿ, ಮಾಕಿ ಕದಮೋಕೆ ನೀಚೆ ಜನ್ನತ್ ಹೇತ್ ನಾವ್ ಹೇಳಿದ್ವಿ ಅಂದ್ರ ತಾಯಿ ಪಾದ ಕೆಳಗ ಸ್ವರ್ಗ ಐತಿ ಅಂತ ಹೇಳಿ ಕಬೀರದಾಸರು ಬರೆದಿಟ್ಟಾರಪ್ಪ ಅಂತ ನಾವ್ ಹೇಳಿದಿವ. ಇವ್ರೊಂದು ಮಾತು ಹೇಳ್ರಿ, ಅದಕ್ಕ ಮಗ ಅಂದಾನತ್ ತಾಯಿ ಪಾದ ಕೆಳಗ ಸ್ವರ್ಗ ಐತಿ ಮಗ ಅಂದನ್ಲ, ಗಾಂಡದ ಬರದ ಅನ್ನ ಹಂಗತ್ತ. ಗಾಂಡ ಅಂದಿಲ್ಲತ್ತ. ಇವನ ತಗದ್ ಹೆಂಗ್ರಿ, ಇವ್ ಎಂತ ಗಾಂಡ ಅಂಬಾಲ ಇವ್. ಅಲ್ಲೋ ಗಂಡ ಅಂದ್ರೂ ನೀನ, ಗಂಡ ಕೂಸ ಅಂದ್ರೂ ನೀನ, ಅಪ್ಪ ಅಂದ್ರೂ ನೀನತ್ ನೀನ ಹೇಳ್ತಿ ಎಲ್ಲ ನೀನ. ಮತ್ತ ಅವ್ ಮಗ ಬೇರೆ ಅಪ್ಪ ಬೇರೆ ಗಂಡ ಬೇರೆ ನೀನು ಲೇಖಲೆ. ಏನ್ ಮಾಡ್ರು ಗಂಡ ಮಗನ ಆದಿಲ್ಲವ ಇವ್ ಗಂಡ ಮಗ ಅಲ್ಲ. ನೀವೇನ್ರಿ ನೀವ್ ಅಡ್ಡದ್ರ ನಡು ಇರ್ತಾನ. ನೀವು ಎರಡು ತರ ನಡುವ್ರಿ ಎಲ್ಲವನು ಗುಡದ ಕಂಪನಿ ರೀ. ಅದಕ್ಕೆ ಕೃಷ್ಣ ಪರಮಾತ್ಮ ದೊಡ್ಡವ ಅಂತ ಹೇಳಿದ. ಅದಕ್ಕೆ ಬೇಕಲ್ಲ ಏನ್ರಿ ಉಪಾಯ. ಕೃಷ್ಣ ಪರಮಾತ್ಮರ ಏನು ದೊಡ್ಡದಾಗ್ತದ್ರಿ, ಹೆಂಗ ಇದ್ರ ದಗದ್ ಬೇರೆ ಐತಿ. ಇದ್ರದ್ದು ದಗದ್ ಬೇರೆ. ಇವ್ ಹೆಂಗ ಅಪ್ಪ ದೊಡ್ಡವ ಅಪ್ಪ ದೊಡ್ಡವ ಅಂತ ಹೇಳ್ತಿ, ನೀನು ಕೃಷ್ಣ ಪರಮಾತ್ಮನ ದೊಡ್ಡವ ಅಂತ ಹೇಳ್ತಿ. ಹೆಂಗ ಅವ ಹೆಂಗ ದೊಡ್ಡವ ಆಗ್ತಾನ? ಯಾಕ ಇವತ್ತ ಅಪ್ಪನ ಬೆಳೆಸಲಕ್ ಬಂದಿ, ರೋಕ್ ಟೋಕ್ ತಗೊಂಡಿ ಇಲ್ಲಿಗೆ. ಅಪ್ಪ ಅಪ್ಪ ಆಗೇ ಉಳ್ದಿಲ್ಲ ನೀನು ಕೃಷ್ಣ ಪರಮಾತ್ಮ. ಏನಾಗ್ಯಾನ? ಸತ್ಯಭಾಮ ಇದ್ದಕ್ಕೆ ಶಕ್ತಿ ಪೂಜೆ ಹಾಕಿದಾಗ ನೇಟ್ ಗಂಡಾಳಾಗಿ ದೋತ್ರ ಉಟ್ಟು ಗಂಡಗ ಚೆಕ್ ಹೋಗುದಿತ್ತು ಒಳಗ. ಹೋಗ್ಬೇಕಲ್ಲ ಹೆಂಗಸರಗತ್ಲೆ ಸೀರೆ ಉಟ್ಟುಕೊಂಡು ಹೋಗಿ ಅದೇಲೋ ನನ್ನ ಸೌಕಾಸ್ ಸೌಕಾಸ್. ಮ್ಯಾಲ ಮೋತಿ ಮಾಡೋದಿಲ್ರಿ, ಮ್ಯಾಗ ಮೋತಿ ಮಾಡಿ ರೌಂಡ್ ತೆಗಿತಾಳ ಅನ್ನೋದು ಗೊತ್ತೈತಿ ಅವಂಗ. ದುರ್ಗನ ಮುಂದೆ ಕ್ವಾಣ ಕಡ್ದಂಗ ಆಗ್ತದ. ಹಂಗ ಕೃಷ್ಣ ಪರಮಾತ್ಮ ದೊಡ್ಡವ ಅಂತ ಹೇಳಿದಿ, ನೇಟ್ ಗಂಡಾಳ ಇದ್ದಿ. ಕೃಷ್ಣನಗ ಯಾಕೆ ಸೀರೆ ಉಟ್ಟ್ಯಾಕ ಹೋದೆ ಆಕಿ ಮನಿಗೆ? ಹೋಗಬೇಕಾಗಿತ್ತು. ಏ ಸತ್ಯಭಾಮಿ, ನಾ ನಿನ್ನ ಮನಿಗೆ ಬರಬೇಕಾದ್ರ ನಾ ಸೀರೆ ಉಟ್ಟು ಬರಾಮಲ್ಲ, ನಾ ಬರಾವ ನೋಡ. ಹಂಗ ನೇಟ್ ಗಂಡಾಳಾಗಿ ಹೋಗಬೇಕಾಗಿತ್ತು. ಏನ ಕಾರಣಕ್ಕ ಸೀರೆ ಉಟ್ಟಿ ಮಾಡ್ಕೊಂಡ ಗಂಡಿದ್ದಿಲ್ಲ, ಹೋಗ್ಬೇಕು ಗಂಡಾಗಿ. ಸೀರೆ ಉಡಬಾರ್ದಾಗಿತ್ತು. ಬಾಳ ಮಂದಿ ಉಟ್ಟಾರ್ರಿ ಇವ್ರದ್ದು. ಅಲ್ಲಿ ಹಾಕಿಲ್ಲ ಇವ್ರದು. ಕೃಷ್ಣ ಸೀರೆ ಉಟ್ಟ, ಭೀಮ ಸೀರೆ ಉಟ್ಟ, ಅರ್ಜುನ ಸೀರೆ ಉಟ್ಟ, ವಿಷ್ಣು ಸೀರೆ ಉಟ್ಟ, ಇವ್ರೆಲ್ಲ ಅಲ್ಲದ ಹೊಟ್ಟೆಗಿರ್ತ. ಇವ್ರಪ್ಪ ಹಣಮಪ್ಪ ಸೀರೆ ಉಟ್ಟ
ಪಂಡ್ರಾಪುರದ ವಿಠಲ ಟೊಂಕದ ಮ್ಯಾಗ ಕೈ ಇಟ್ಟು ನಿತ್ತ ನೋಡ್ರಿ ಕಲಿಯುಕ್ ಬಂದ್ ಕಿಸಿಂದ ಅಂತ ವಿಠಲ ಸಹಿತ ಸೀರೆ ಉಟ್ಟ ಅವ ಯಾವಾಗ ಹುಟ್ಟ ಅವನು ತಗದ್ ಬೇರೆ ಇತ್ತು ಹೇಳ ನೋಡೋಣ ಯಾವಾಗ ಹುಟ್ಟ ಯಾವ ನಿನ್ನ ಪಂಡ್ರಾಪುರದ ವಿಠಲ ಹಾ ದೊಡ್ಡವ ಅಂತ ಹೇಳ್ತೀಯಲ್ಲ ಹೇಳ್ತಾನ ಈ ಒಂದಾನೊಂದ ಟೈಮ್ದೊಳಗ ಆಷಾಢಿ ವಾರಿ ದಿಂಡಿ ನಡೆದಿತ್ತು ಸಂತ ಸಕ್ಕುಬಾಯಿ ಏನ್ ಮಾಡ್ಯಾಳ ಪಂಡ್ರಾಪುರಕ್ಕೆ ಹೋಗ್ಬೇಕತ್ತ ಮನಿ ಒಳಗ ಅತ್ತಿ ಮಾವಾಗ ಕೇಳ್ತಾಳ ಯವ್ವ ಹಾ ನಾ ಹೋಗಕಿದೇನ್ರಿ ಪಂಡ್ರಾಪುರಕ್ಕ ಇಟ್ಟಲ್ಲ ದರ್ಶನ ಅವಾಗ ಹೇಳ್ತಾರ ಅತ್ತಿ ಮಾವ ಏನಂತ ದಾನ ಧರ್ಮ ಹೋಗುದು ಬರುದು ರೊಕ್ಕ ಖರ್ಚು ನಮಗ ನೇಗಂಗಿಲ್ಲ ಎಲ್ಲಿ ಪಂಡ್ರಾಪುರ ಎಲ್ಲಿ ಪಂಡ್ರಾಪುರ ಎಲ್ಲಿ ಬಿಟ್ಟಲ್ಲ ಏನೋ ಹೋಗಿ ಮಾಡಂಗಿಲ್ಲ ಏನಿಲ್ಲ ಮನ್ಯಾಗ ತೆಗದ ಮಾಡುದು ಮನ್ಯಾಗ ಇರುದು ಸೌಮ್ಯ ಇರು ಅವಾಗ ಹೇಳ್ತಾಳು ಹಾ ಇವ್ರಿಗೆ ಹೇಳ್ರ ನನ್ನ ಕಳ್ಸಂಗ್ ಕಾಣಂಗಿಲ್ಲ ಅಂತ ಹೇಳಿ ನೀರ್ ತರ್ಲಾಕ ಹೋದಳು ಕೊಡ ತಗೊಂಡ ಕೊಡ ತಗೊಂಡು ಹೋಗುವಂತ ಟೈಮ್ದೊಳಗ ಪಂಡ್ರಾಪುರ ದಿಂಡಿ ಹಾದು ನಡೆದಿತ್ತು ಕೊಡ ಅಲ್ಲೇ ಇಟ್ಲ ಕೊಡ ಅಲ್ಲೇ ಇಟ್ಳು ದಿಂಡಿ ಸಂಗಟ ಪಂಡ್ರಾಪುರಕ್ಕೆ ಹೋದಳು ಹೋಗಿ ಪಂಡ್ರಾಪುರಕ್ಕೆ ಹೋಗಿ ವಿಠಲ್ನ ದರ್ಶನ ಆಯ್ತು ವಿಠಲ್ನ ಗರ್ಭಗುಡಿ ಒಳಗ ಯಾವ ಸಂತ ಸಕ್ಕುಬಾಯಿ ಕೆಟ್ಟಗಳಿಗೆ ಹತ್ತಿ ಪ್ರಾಣ ಹೋಯ್ತು ಅಲ್ಲೇ ಪ್ರಾಣ ಹೋಗ್ತಕ್ಕಿದ ವಿಠಲ್ನ ಮುಂದ ಪ್ರಾಣ ಹೋಯ್ತ ವಿಠಲ್ ನಿಂತು ವಿಚಾರ ಮಾಡ್ತಾನ ಏನತಾನ ಏ ರುಕ್ಮಿಣಿ ಹಾ ಈಕಿರೆ ಬಂದಾಳ ನನ್ನ ದರ್ಶನಕ್ಕೆ ಈಕಿ ಪ್ರಾಣರೇ ಹೋಗ್ಯದ ನನ್ನ ಪಾದ ಮ್ಯಾಗ ಹಾ ಇದನ್ನ ಹಿಂಗ ಬಿಟ್ರೆ ಹಾ ಘಾತ ಆಗ್ತತಿ ಮನಿ ಒಳಗ ಅತ್ತಿ ಮಾವಗ ಗೊತ್ತಿಲ್ಲ ಈಕಿ ಬಂದದ್ದ ಹಾ ಹೇಳಾರ್ದ ಬಂದಾಳ ಈಕಿ ಬಂದದ ಗೊತ್ತಿಲ್ಲ ಹಾ ಸೊಸಿ ನೀರಿಗೆ ಹೋಗ್ಯಾಳ ಅಂತ ಹೇಳಿ ತಿಳಿದಾರ ಅವರು ಹಾ ಮತ್ತ ಇದ ಬಿಟ್ರೆ ಇನ್ನು ಭಕ್ತರ ಭರೋಸ ನನ್ನ ಮೇಲೆ ಉಳಿಯಂಗಿಲ್ಲ ಭಕ್ತರ ಪಯಣ ಭಕ್ತಿ ಉಳಿಯಂಗಿಲ್ಲ ತಿಳ್ಕೊಂಡ ಏನ್ ಮಾಡ್ತಾನ ಹೇಳ್ತಾನ ರುಕ್ಮಿಣಿಗೆ ಏನಂತ ನಾವೊಂದು ಸೀರೆ ಉಡ್ತನು ಸಕ್ಕುಬಾಯಾಗಿ ಹೋಗ್ತಾನಕಿ ಮನಿಗೆ ಅಂದ ಆ ರುಕ್ಮಿಣಿ ಅಂತಾಳು ರುಕ್ಮಿಣಿ ಒಂದು ಮಾತಂದಳು ಏನಂತ ಪತಿದೇವ ಹಾ ನನ್ನ ಮಾತು ಕೇಳ್ರಿ ಕೇಳ್ರಿ ಸೀರೆ ಉಡಬೇಡ್ರಿ ಹಾ ಬಹಳ ಬಿರಿ ಐತಿ ಸೀರೆ ಅವ್ರ ತಗದು ಸೀರೆ ಅವ್ರಿಗೆ ಗೊತ್ತ ಸೀರೆ ಉಡಬೇಡ್ರಿ ಅಂದ್ರು ಕೇಳಲಿಲ್ಲ ಕೇಳಿಲ್ಲ ಇವ್. ಏ ಅದ್ಯಾಕಾದಿತ್ತು ನಾ ಸೀರೆ ಉಡಾವನ ಅಲ್ಲಿ ಕಿಮ್ ಗಂಡ ಮನಿಗೆ ಹೋಗಾವನ ಸಕ್ಕು ಆಗಿ ನಾ ಹೋಗವನ ಸಕ್ಕುವಾಗಿ ನಾವು ಹೋಗಾವಂದ ಹಾ ಸೀರೆ ಉಟ್ಟ ಸೊಂಟಕ್ಕೆ ಡಾಬ ಸುತ್ತಿದ ಕೊಳ್ಳಾಗ ಒಂದು ತಾಳಿ ಕಟ್ಟುಕೊಂಡ ಕಾಲಾಗ ಕಾಲುಂಗ್ರ ಅಟ್ಟು ಹಾಕಿದ ಏನ ಆ ವೇಷಭೂಷಣ ಇತ್ತೆಲ್ಲ ಮಾಡ್ಕೊಂಡ ಹೋದ ಎಲ್ಲಿ ಅಕ್ಕಿ ಗಂಡ ಮನಿಗೆ ಹೋದ ದಿನನಿತ್ಯ ಕಸ ಮುಸುರಿ ದನಗಳ ಹೆಂಡಕಸ ರೊಟ್ಟಿ ಬನಿಗೆ ಎಲ್ಲಾ ಮಾಡ್ಲಕತ್ತ ಮತ್ತ ಆಕಿ ಸಕ್ಕು ಏನ್ ಮಾಡ್ತಿಲ್ಲ ಅದನ್ನೆಲ್ಲ ಮಾಡಬೇಕು ಎಲ್ಲಾ ಮಾಡ್ಲಕತ್ತ ಆದ್ರ ಸಕ್ಕು ಒಂದ್ ಅಗದ ಮಾಡ್ತಿಳು ಇವ್ ಮಾತ್ರ ಮಾಡೋದು ಬಿಟ್ಟ ಯಾಕ ಆಕೆ ಸಕ್ಕು ಗಂಡ ಮನ್ಕೋಬೇಕಾದ್ರೆ ಗಂಡ ಮನ್ಕೊಳಕಿತ್ತ ಮುಂಚೆ ಅವನ ಪಾದ ಕಾಲ ಒತ್ತಿ ಮನಗತ್ತಿದ್ದಳಕ್ಕಿ ಮನಿ ಒಳಗ ದಿನ ಒಂದ್ ತಾಸ್ ದಿನ ಒಂದ್ ತಾಸ್ ಕಾಲು ಒತ್ತಿಳಿದ ಪಂಡ್ರಾಪುರದ ಇಟ್ಟಲ್ಲಿ ಇವ್ ಒತ್ತುವಲ್ಲ ಅದ ಹಾ ಹಾ ಇವ್ ಒಂದು ದೇವ್ರ ನಾನಾ ಬಿಟ್ಟಲ್ಲಿ ಈ ಮಗನ ಕಾಲು ಒತ್ತಲಿ ನಂದು ಇವ್ ಸೀರೆ ಉಟ್ಟನಿ ಖರೆ ಒಳಗೊಂದು ಬ್ಯಾರಿನ ಐತೆ ನಂಗಾಗಿತ್ತು ಒಳಗ್ ಬ್ಯಾರೇನ ಐತ್ರಿ ಅವ್ನ್ರಿ ಸೀರೆ ಉಟ್ಟ ಹಾ ರೀ ಹೋಗಿ ಪಾದವ ಕೇಳ್ತಾನ ಸಕ್ಕುನ ಗಂಡ ಏನತ್ತ ಏ ಸಕ್ಕು ಯಾಕ ದಿನನಿತ್ಯ ಎಟ್ ಚಂದ ನನ್ನ ಕಾಲು ಒತ್ತತಿದ್ ಹಿಂದೇನಾಗ್ಯದ ನಿನಗ 4 ದಿವಸ ನೋಡ್ಲತ್ತೀನಿ ಯಾಕೋ ಪಂತಿ ಫರಕ್ ಆಗ್ಯದ ಫರ್ಕ್ ಮಾಡ್ಲತ್ತಿದಿ ಅವಾಗ ಹೇಳ್ತಾನ ಏನ ಯಾವ ವಿಠಲ್ ಅಂದ ಇದೇನು ಭಕ್ತರ ಸಂಬಂಧ ಇದನ್ನು ಮಾಡೋದು ಬತ್ತ ಅಂದ ಹಾ ಆತ ಒಂದ್ ದಿವ್ಸ ಕಾಲ ಒತ್ತಿದ ಒಂದ್ ದಿವ್ಸ ಕೈ ಒತ್ತಿದ ಒಂದ್ ದಿವ್ಸ ಮೈ ಒತ್ತಿದ ಬರೀ ಒತ್ತುದ್ರೆ ಎಸನ ರೀ ಹಿಂಗೈತ್ರಿ ಹಾ ಒಮ್ಮೆ ಒತ್ತಿಸ್ಕೊಳ್ಳೋದು ಬರುದಲ್ಲ ಕೈ ಕಾಲ ಒತ್ತಲಕತ್ತ ಹಾ ಒತ್ತಲಕತ್ತ ಹಾ ಇದು ಮಳ್ಳ ಗಂಡ ಸುಮ್ಮ ಕುಂಡ್ರಲಿಲ್ರಿ ಮನ್ಯಾಗ ಏನ್ ಮಾಡ್ತೀವಿ ಇದಕ್ಕ ಗೊತ್ತಾಗಿಲ್ಲಲ್ಲ ಇವ್ ವಿಠಲದಾನ ಅನ್ನೋದು ಹಾ ಇದು ರಾತ್ರಿ ಬಾರ ಒಂದಾತು ಇದಕ್ಕೆ ಯಾವಾಗ ಚಟ ಚಾಲು ಆತಿದ ಲೈಟ್ ಬಂದ್ ಮಾಡ್ತಿತ್ತು ಇವ್ ಎದ್ದು ಓಡಿ ಹಚ್ಚುತ್ತಿದ್ದ ಬರೇ ಬೆಳ್ತಾನ ಆರ್ಸೋದು ಹಚ್ಚೋದು ಇದ ನಡೀತ ಬರೀ ಆರ್ಸುದು ಹಚ್ಚುದನ್ ನಡೀತು ಇವ್ ಅಂದ ಏ ಸಕ್ಕು ದಿನನಿತ್ಯ ಮೊದಲ್ ಲೈಟ್ ಆರ್ಸಿದ್ರ ಗಪ್ಪ ಇರ್ತಿದ್ದಿ ಮತ್ತೆ ಇಂದ್ಯಾಕ್ ಹೋಗಿ ಹೆಸರಾತೀವಿ ಯಾಕೆ ಹೋಗಿ ಹಚ್ಚಲಾತಿದಿ ಏನಾಗ್ಯದ ನಿನಗ ಹಾ ಅವಾಗ ಹಾಡ್ಯಾಡ್ಕೊಂಡು ಹೇಳಕತ್ತ ನೋಡ್ರಿ ಇವ್ ಕಣದಾಳಿ ಇಟ್ಟಲ್ಲ ಒಳಗ್ ಕೂತ್ಕೊಂಡ ಏನತ್ತಾನ ಏ ರುಕ್ಮಿಣಿ ಹಾ ನಿನ್ನ ಮಾತು ಕೇಳಿ ಬಿಡಬೇಕಾಗಿತ್ತ ನಾ ಸೀರೆ ಉಟ್ಟ ನೀವ್ ಯಾಕೋ ಮಗ ಘಾತ ಮಾಡಂಗ್ ಕಾಣ್ತಾನ ಯಾವನೋ ಬೇರೆ ಮಾಡಂಗ್ ಕಾಣ್ತಾನ ನಾರೇ ಲೈಟ್ ಆರಿಸ್ಲತ್ತೇನೆ ನಾ ಇವ್ ಆರಿಸ್ಲತ್ತೇನು ನಾರೇ ಹಚ್ಚಲಕತ್ತೇನಿ ಈ ಹುಳುಗಳು ಒಂದ ಇಟ್ಟನ್ಗತ್ತೇನ ಕಾಡ್ಲತ್ತೇವ್ ನೋಡ್ರಿ ಒಳಗ್ ಗುಳು 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 ಅದಕ್ಕ ಯಾವಾಗ ಯಾವಾಗ ಹೇಳ್ತಾನ ರುಕ್ಮಿಣಿಗೆ ಇದು ಏನು ನನಗ ಬಾಳ ದಿವಸ ಇಲ್ಲಿ ನಿಂದ್ರದಾಗಂಗಿಲ್ಲ ಯಾಕೋ ಕೆಲಸ ಘಾತ ಆಗಂಗ್ ಕಾಣ್ತದ ನೀವು ಘಾತ ಮೊದಲ ರುಕ್ಮಿಣಿ ಜೀವಕ ಇಕ್ಕಿದ ಸಕ್ಕುಬಾಯಿ ಜೀವಕಾಳ ತುಂಬಿಕೊಂಡ ತಗೊಂಡ ಬಾ ಅಂದ ಹಾ ಯಾವಾಗ ಆಕಿ ಜೀವಕಾಳ ತುಂಬಿಕೊಂಡು ತಂದಾಕಿ ಮನಿಗೆ ಬಿಟ್ಟಳು ಇದರ ಫಜಿತಿ ಚಂದ ಆಗ್ಯದ ರೀ ಪಂಡ್ರಾಪುರ ಇಟ್ಟಲಂದ ಆಕೆ ಒಂದು ಅವನ್ ದಗದ ಮಾಡೋದಿತ್ತ ಏನ ಒಮ್ಮೆ ಲೈಟ್ ಬಂದ್ ಮಾಡಿ ಇವನು ಒತ್ತುದಿತ್ತವ ಸತ್ತ ಹೋಗ್ತೈತಿ ಇವ್ ಬರ್ತಿದ್ದಾನ ಹೊರಗೆ ನೋಡ್ತಿದ್ನಿ ಒತ್ತಿ ಬಿಡ್ಬೇಕಾಗಿತ್ರಿ ಇವ್ರು ಪಾಟ್ನ ದವಾಖಾನಿಗೆ ಒಯ್ಬೇಕ ಇವನು ಅಪುರುಷರ್ಕ ಹೋಗ್ತಿದ್ದೀವ ಹಂಗ ಹಾ ಲಕ್ಷ್ಮಣ ಹಾ ಬಾಳ ಆಗ್ಯಾವ ದನಿಗೆ ಒಳಗೆ ಬಾಳ ಮಂದಿ ಸೀರೆ ಉಟ್ಟಿ ಕೆಲಸ ಬಾಳ ಮಂದಿ ಹುಟ್ಟಾರ ಹಾ ನಾನು ಈಗ ನಿರಾಕಾರಕ್ಕೆ ಹಚ್ಚೇನಪ್ಪ ಅದ ಇದ್ರ ಅಚ್ಚಿ ಕಡೆ ಏನ್ರ ನಿನ್ನ ಪಾವರ್ ಇತ್ತಂದ್ರ ಮಾಡ್ಕೋತ ಬಾ ಮತ್ತ ರೇಣುಕಾನ ಬೇರೆ ಎಲ್ಲಮ್ಮನ ಬೇರೆ ಇಬ್ಬರದು ರುಂಡ ಒಮ್ಮೆ ಕಡ್ದಾನತ್ ನನಗೆ ಹೇಳಿದಿ ಮತ್ತೆ ಏನ ಬಾಯಿಲೆ ತಪ್ಪಿ ಹೋಗೈತಿವ ಏನ್ ನಿನಗೆ ಯಾವ ಪುರಾಣದೊಳಗೆ ಸಿಕ್ಕೈತಿವ
ಮೊದಲ ಟೇಜಕ್ಕೆ ಡಪ್ಪ ಬಾರಿಸೋಕ್ಕಿಂತ ಮೊದಲು ವಿಷಯ ಬಿಡುಗಡೆ ಆಗಬೇಕು, ಮುಂದೆ ಡಪ್ಪ ಬಾರಿಸಬೇಕು. ಅದ್ಯಾಕಾದ್ಯತ ಕೊಯ್ಯ ಮಾಡಿದಿ ನೀನು ಲದ್ದಿನ ಹಾಕಲಕ್ಕೆ ಹಸ್ತಾನೆ ಬಿಡಂಗಿಲ್ಲ ಹಂದ್ರಾಳ ಊರಾಗ. ಅದು ಬರೀ ಲದ್ದಿ ಕುಡಿ ಮಿಷನ್ ಐತೆ, ಏನು ಕಾಳಜಿ ಮಾಡಬೇಡ. ಇದ್ರಿ ಇದು ಜೆರಾಕ್ಸ್ ಕೊಡೋ ಮಿಷನ್ ಅಲ್ಲ, ಏನಾದ್ರೂ ಜೆರಾಕ್ಸ್ ಕಾಪಿ ಕೊಡೋರು ನಾವ. ಇದು ಬರೇ ಮುದ್ದೆ ಹಾಕೊಂಡೆ ಲದ್ದಿ ಕುಡು ಫ್ಯಾಕ್ಟ್ರಿ ಅದಾವ್ರಿ ಇವ್ ಕಣದಾಳದು. ಹೆಂಗ ಈಗ ನೋಡ್ರಿ ವಿಚಾರ ಮಾಡ್ರಿ. ಮಾಡ್ಲೆ ಯಾಕಂದ್ರ ಎಲ್ಲಿ ಬಿತ್ತಬೇಕು, ಭೂಮಿ ಇದ್ದಾಗನ ಬಿತ್ತಲಕ್ ಬರ್ತದರಿ. ಭೂಮಿಗಿಂದ ಜ್ವಾಳ ಬಿತ್ತ ಭೂಮಿಯಾಗ ಅದ್ರ ನಾಟಿಗೆನ ಕೊಡ್ತೈತಿ ಅದ. ಮತ್ತ ಇವನ್ ತ್ಯಾಕ ಬಿತ್ತಿದ್ರ ಇವ್ ಕೊಟ್ಟಾನನ್ರಿ. ಇವ ಅಂತೇಳಿ ಬಿತ್ತಲಾಕ ಬರೋದಿಲ್ಲ, ಬಿತ್ತುದು ನಮ್ಮ ಅಂತೇಳಿ ಬರ್ಬೇಕು. ಮತ್ತೆ ಇವ್ ಬೀಜ ತಗೊಂಡ ಅದಕ್ಕ ಹೇಳ್ತ ನೋಡತಮ್ಮ, ಇವನ್ ಬೀಜ ಒಂದ್ ಬೇರೆ ಐತಿ. ಇವನ್ ಎಂತದು ಹೋಯಪ್ಪ, ಇವಂದು ಕೊತ್ತಂಬರಿ ಬೀಜ. ಕೊತ್ತಂಬರಿ ಬೀಜ ರೀ, ಹೆಂಗ ಚಪ್ಪಲಿ ಅರ್ಧ ಬಿತ್ತಾರ ಹಾ ರೀ. ಅಂದ್ರ ನಾಟಿಗೆ ಹೇಳ್ತದ. ಲಕ್ಷ್ಮಣ ಇವು ಹೆಂಗ ಸುಮ್ಮ ಸಿಂಪಲ್ ಕೊಟ್ಟಿವ್ ನಿಮಗ್ ನಾವ್ ಇವ್ ಮಾತುಗಳ ಸುಮ್ಮ ಸಿಂಪಲ್ ಇಟ್ಟ ನಿತ್ತನ. ಇನ್ನು ಮುಂದಿನ ಸಂದಿಗೆ ಬಂದ ನೀ ಯಾವ ಲೆಕ್ಕಲೆ ಬರ್ತೀಯ ಆ ಲೆಕ್ಕಲೆ ಹೋಗುತ್ತ ನಾನು. ಅದಕ್ಕ ಶಿವಹರ ಶಂಕರ ಗುರುವೇ ಶಂಕರ ಮನೋಹರ, ಶಿವನಿಂದ ಸೃಷ್ಟಿ ತಯ್ಯಾರ ಅದ್ ಹೇಳತ್ಯಾನ. ಪರಮಾತ್ಮ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಕಂಡು ಅದ್ವೈತದ ಅಂತ ಹೇಳವನು ನೀನು. ಮತ್ ಶಿವನಿಂದ ಸೃಷ್ಟಿ ಆಗೈತೆ ಅಂತ ಹೇಳ್ತಿ, ಮತ್ ಕೈಯ ಕಾಲ ಇಲ್ಲದಾವ್ ಸೃಷ್ಟಿ ಮಾಡಿದ ಹೆಂಗ? मला माहित नाही. चला